ಅವರಿಬ್ಬರು ದೂರದ ಊರಿಂದ ಬೆಂಗಳೂರಿಗೆ ಬಂದು ಜೀವನ ಸಾಗಿಸೋಕೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಹೇಗೋ ಏನೋ ಇಬ್ಬರಿಗೂ ಲವ್ ಆಗಿತ್ತು. ಹುಡುಗಿ ಮನೆಯಲ್ಲಿ ಇಬ್ಬರ ಮದುವೆಗೆ ಇಷ್ಟ ಇಲ್ಲದೆ ಇದ್ರು. ಹಾಗೋ ಹೀಗೋ ಒಪ್ಪಿಸಿ 1 ವರ್ಷದ ಹಿಂದಷ್ಟೇ ಮದುವೆ ಕೂಡ ಆಗಿದ್ರು. ಇಬ್ಬರು ಕೂಡ ಒಂದೊಂದು ಕಡೆ ಕೆಲಸ ಮಾಡ್ತಾ ಬೆಂಗಳೂರಿನ ಅನ್ನಸಂದ್ರದಲ್ಲಿರೋ ಮನೆಯಲ್ಲಿ ವಾಸ ಮಾಡ್ತಿದ್ರು. ಆದರೆ ಕಳೆದ ವಾರ ಇದೇ ಮನೆಯಲ್ಲಿ ಹೆಂಡತಿ ಕೊಲೆಯಾಗಿದ್ದನ್ನು ಕೇಳಿ ಇಡೀ ಬಿಲ್ಡಿಂಗ್ ದಿಗ್ಭ್ರಮೆಗೊಳಗಾಗಿತ್ತು. ಆವತ್ತು ಶುಕ್ರವಾರ ರಾತ್ರಿ 10:30 ಅನ್ನಸಂದ್ರದ ಈ ಬಿಲ್ಡಿಂಗ್ನ 5ನೇ ಫ್ಲೋರ್ನಲ್ಲಿ ಗೃಹಿಣಿಯ ಹೆಣ ಉರುಳಿತ್ತು. ಮನೆಯಲ್ಲಿರುವಾಗಲೇ ಪತ್ನಿ ಗಿರಿಜಾಳನ್ನ ಗಂಡ ನವೀನ್ ಹತ್ಯೆ ಮಾಡಿದ್ದ. ಇಂಥ ಘೋರ ಘಟನೆಯನ್ನು ಕೇಳಿದ ಇಡೀ ಏರಿಯಾದ ಜನ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ನವೀನ್ ಪ್ರೀತಿಸಿ ಕೈ ಹಿಡಿದ ಮಡದಿಯನ್ನೇ ಕೊಂದಿದ್ಯಾಕೆ? ಹೆಂಡತಿ ಮೇಲೆ ಆತನಿಗೆ ಕೊಲೆ ಮಾಡುವಷ್ಟು ಸಿಟ್ಟು, ದ್ವೇಷ ಏನಿತ್ತು? ಇದಕ್ಕೆಲ್ಲ ಕಾರಣ ಮಗುವಿನ ವಿಚಾರ. ನಿಜ ಕಟ್ರಿ. ಮದುವೆ ಸಂಸಾರ ಅಂತ ಆದಮೇಲೆ ಅವರವರ ಇಷ್ಟದಂತೆ ಮಕ್ಕಳು ಕೂಡ ಆಗ್ತವೆ. ಆದರೆ ನವೀನ್ ಮತ್ತು ಗಿರಿಜಾ ಮಧ್ಯೆ ಮಗುವಿನ ವಿಚಾರಕ್ಕೆ ಗಲಾಟೆ ಆಗಿ ಈ ದುರಂತ ನಡೆದಿದೆ. ಮೂಲತಃ ರಾಮನಗರದವರಾದ ನವೀನ್ ಕಳೆದ 5-6 ವರ್ಷಗಳಿಂದ ಬೆಂಗಳೂರಲ್ಲೇ ಉಪ್ಪಿನಕಾಯಿ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ವಾಸವಿದ್ದ. ಅದೇ ರೀತಿ ಭಟ್ಕಳ ಮೂಲದ ಗಿರಿಜಾ ಕೂಡ ಬೆಂಗಳೂರಿನ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಆದರೆ ಇಬ್ಬರ ಮಧ್ಯೆ ಅದೇಗೋ ಪ್ರೀತಿ ಮೂಡಿತ್ತು. ಮದುವೆಯಾಗೋ ನಿರ್ಧಾರಕ್ಕೂ ಬಂದಿದ್ರು. ಆದರೆ ಗಿರಿಜಾ ಮನೆಯಲ್ಲಿ ಈ ಮದುವೆಗೆ ವಿರೋಧ ಇತ್ತಂತೆ. ಕೊನೆಗೆ ಮಗಳು ಹಠ ಹಿಡಿದಿದ್ದರಿಂದ ಭರ್ಜರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಬಳಿಕ ನವೀನ್ ಮತ್ತು ಗಿರಿಜಾ ಬೆಂಗಳೂರಿನ ಇದೇ ಮನೆಯಲ್ಲಿ ವಾಸವಿದ್ದು ಸಂಸಾರ ಸಾಗಿಸ್ತಿದ್ರು. ಮದುವೆಯಾದ ಸ್ವಲ್ಪ ದಿನ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ನಂತರ ನವೀನ್ ಮತ್ತು ಗಿರಿಜಾ ಮಧ್ಯೆ ಮಗು ಮಾಡಿಕೊಳ್ಳುವ ವಿಚಾರಕ್ಕೆ ವೈಮನಸ್ಸು ಮೂಡಿದೆ. ನವೀನ್ ತನಗೆ ಮಗು ಬೇಡ ಅಂದರೆ ಗಿರಿಜಾ ಮಗು ಬೇಕು ಅಂತಿದ್ಲಂತೆ. ಇದು ಇಬ್ಬರ ಮಧ್ಯೆ ಆಗಾಗ ಜಗಳಕ್ಕೂ ಕಾರಣವಾಗಿತ್ತು. ಹೀಗಿರುವಾಗ ಗಿರಿಜಾ 3 ತಿಂಗಳ ಗರ್ಭಿಣಿಯಾದ್ಲು. ಆದರೆ ಮಗುವನ್ನು ತೆಗೆಸಿಬಿಡೋಣ ಅಂತ ನವೀನ್ ಗಿರಿಜಾಗೆ ಬಲವಂತ ಮಾಡಿದ್ದ. ಈ ಎಲ್ಲ ವಿಚಾರವನ್ನ ಗಿರಿಜಾ ತನ್ನ ಮನೆಯಲ್ಲಿ ತಿಳಿಸಿದ್ಲಂತೆ. ಮನೆಯವರು ಬಂದು ಇಬ್ಬರನ್ನು ಕೂರಿಸಿ ಮಾತಾಡಿ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗಿ ಅಂತ ಬುದ್ಧಿ ಕೂಡ ಹೇಳಿದ್ರಂತೆ. ಆದರೂ ಇಬ್ಬರ ಮಧ್ಯೆ ಜಗಳ ಮಾತ್ರ ನಿಂತಿರಲಿಲ್ಲ. ಕೊನೆಗೆ ಪತ್ನಿಯ ಗರ್ಭಪಾತಕ್ಕೆ ನವೀನ್ ಮುಂದಾಗಿದ್ದ. ಯಾವುದೇ ಕಾರಣಕ್ಕೂ ನಮಗೆ ಮಗು ಬೇಡವೇ ಬೇಡ ಅಂತ ಗಿರಿಜಾಳಿಗೆ ಹಿಂಸೆ ಕೊಡಲು ಶುರು ಮಾಡಿದ್ದ. ಹೆಂಡತಿ ಮನೆಯವರು ಬಂದು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಮಗುವಿನ ವಿಚಾರಕ್ಕೇನೆ ಮತ್ತೆ ಮತ್ತೆ ಗಿರಿಜಾ ಜೊತೆ ಜಗಳ ಆಡ್ತಿದ್ದ. ಆಕೆಯನ್ನ ಸರಿಯಾಗಿ ನೋಡಿಕೊಳ್ಳೋದನ್ನು ಬಿಟ್ಟೇ ಬಿಟ್ಟಿದ್ದ. ಕಳೆದ ಶುಕ್ರವಾರ ಕೂಡ ನವೀನ್ ಮತ್ತು ಗಿರಿಜಾ ಮಧ್ಯೆ ಮಗುವಿನ ವಿಚಾರಕ್ಕೆ ಜಗಳ ಶುರುವಾಗಿತ್ತು. ರಾತ್ರಿ ಆದರೂ ಜಗಳ ನಿಂತೇ ಇರಲಿಲ್ಲ. ಇದೇ ವೇಳೆ ನವೀನ್ ಗಿರಿಜಾಳ ಮೇಲೆ ಹಲ್ಲೆ ಮಾಡಿದ್ದ. ಕೊನೆಗೆ ಗಿರಿಜಾ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಪ್ರಾಣವನ್ನೇ ತೆಗೆದಿದ್ದಾನೆ. ಈ ವಿಚಾರ ಕೆಲವೇ ಕ್ಷಣಗಳಲ್ಲಿ ಸಮೀಪದ HEL ಪೊಲೀಸ್ ಠಾಣೆ ಮುಟ್ಟಿತ್ತು. ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿ ಗಿರಿಜಾ ಪೋಷಕರಿಗೆ ವಿಚಾರ ಮುಟ್ಟಿಸಿದರು. ಹಾಗೆ ಪತ್ನಿಯನ್ನೇ ಅಮಾನುಷವಾಗಿ ಕೊಲೆಗೈದ ನವೀನ್ನನ್ನ ಹೆಡೆಮುರಿ ಕಟ್ಟಿ ಕಂಬಿ ಹಿಂದೆ ನಿಲ್ಲಿಸಿದ್ರು. ಸದ್ಯ ಮಗುವಿನ ವಿಚಾರಕ್ಕೆ ನವೀನ್ ತನ್ನ ಪತ್ನಿಯನ್ನ ಕೊಲೆ ಮಾಡ್ದ ಅಂತ ಹೇಳಲಾಗ್ತಿದೆ. ಆದರೆ ನವೀನ್ಗೆ ಇನ್ನೊಂದು ಹುಡುಗಿ ಜೊತೆ ಹೆಚ್ಚು ಕಾಂಟ್ಯಾಕ್ಟ್ ಇತ್ತಂತೆ. ಅಷ್ಟಲ್ಲದೆ ದುಡ್ಡಿನ ವಿಚಾರಕ್ಕೂ ನವೀನ್ ಕಿರಿಕ್ ಮಾಡ್ತಾ ಇದ್ದಂತೆ. ಇಷ್ಟಾದರೂ ಗಿರಿಜಾ ನವೀನ್ ಜೊತೆ ಸಂಸಾರದ ಬಂಡಿ ಸಾಗಿಸಿಕೊಂಡು ಹೋಗ್ತಿದ್ಲು. ಆದರೆ ಮಗುವಿನ ವಿಚಾರಕ್ಕೆ ಇಬ್ಬರ ಮಧ್ಯೆ ನಡೀತಾ ಇದ್ದ ಜಗಳ ಗಿರಿಜಾ ಸಾವಿನಲ್ಲಿ ಅಂತ್ಯ ಕಂಡಿದೆ. ಮಕ್ಕಳಿದ್ರೆ ಮನೆ ಚಂದ ಅಂತಾರೆ. ಈ ಪಾಪಿ ಪತಿ ನೋಡಿದ್ರೆ ಮಕ್ಕಳೇ ಬೇಡ ಅಂತ ಹೆಂಡತಿಯನ್ನೇ ಕೊಲೆ ಮಾಡಿದ್ದಾನೆ. ಆದರೆ ತನ್ನವರು ಬೇಡ ಅಂದರೂ ಇವನೇ ಬೇಕು ಅಂತ ಬಂದ ಗಿರಿಜಾ ಬಾಳು ಈ ರೀತಿ ಕೊನೆಯಾಗಿದ್ದು ಮಾತ್ರ ದುರಂತವೇ ಸರಿ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಹುಷಾರ್.